ಕ್ಷಯಂತಂ ಮಹಾಪ್ರಭುಂ ಏವಂ ಧ್ಯಾತ್ವಾ ಜಪೇನ್ನಿತ್ಯಂ ರಕ್ಷೋಹಾಗ್ನಿಂ ಸಮಾಹಿತಃ. ಮಕರ ರಾಶಿಯವರಿಗೆ ದೃಷ್ಟಿದೋಷ ಯಾಕಾಗತ್ತೆ, ಶತ್ರುಗಳು ಯಾಕೆ ಜಾಸ್ತಿ ಆಗ್ತಾರೆ, ಅಥವಾ ಮಾಟಮಂತ್ರದವರೆಗೂ ಯಾಕೆ ಹೋಗ್ತದೆ, ಏನು ರೀಸನ್ ಏನು ಅಂತ ಸಾಮಾನ್ಯವಾದ ಕಾರಣಗಳು ಹಾಗೂ ವಿಶೇಷವಾದ ಪರಿಹಾರ, ಸಿಂಪಲ್ ಪರಿಹಾರ ಎಲ್ಲದನ್ನೂ ಸಹ ತಿಳಿಸ್ತೇನೆ. ಯಾಕೆಂದರೆ ಪ್ರತಿಯೊಬ್ಬ ಮಕರ ರಾಶಿಯವರು ಯಾರು ದೃಷ್ಟಿಯಿಂದ ತಪ್ಪಿಸ್ಕೊಳ್ಳೋರು ಯಾರು? ಯಾಕೆಂದರೆ ಮನುಷ್ಯನ ಹಿಡ್ಕೋಬೋದು, ಮನುಷ್ಯನ ಮನಸ್ಸನ್ನು ಹಿಡ್ಕೊಳ್ಳೋಕ್ಕಾಗಲ್ಲ. ಸೊ ಅವನು ಏನು ಯೋಚನೆ ಮಾಡ್ತಾನೆ, ನಮ್ಮ ಬಗ್ಗೆ ಅವನು ಏನು ಯೋಚನೆ ಮಾಡ್ತಾನೆ, ನಮ್ಮ ಬಗ್ಗೆ ಪಾಸಿಟಿವ್ ಥಿಂಕಿಂಗ್ ಇದೆಯಾ, ನೆಗೆಟಿವ್ ಥಿಂಕಿಂಗ್ ಇದೆಯಾ ಗೊತ್ತಿಲ್ಲ. ಎದುರುಗಡೆ ನಿಮ್ಮ ಸ್ನೇಹಿತರು ಅಂತ ಇರ್ತಾರೆ, ಬೆನ್ನ ಹಿಂದೆ ಏನು ಮಾಡಿರ್ತಾರೆ ನಿಮಗೆ ಗೊತ್ತಿಲ್ಲ. ಸೊ ಅದರಿಂದ ಬಹಳ ಮುಖ್ಯವಾಗಿ ದೃಷ್ಟಿ ಅನ್ನತಕ್ಕಂಥದ್ದಂತೂ ದಿನ ಬೆಳಗ್ಗೆ ನಾವು ಎದ್ದಾಗಿಂದ ಮಲಗೊಳ್ಳೋ ತನಕ ಸಾವಿರಾರು ಜನ ನಾವು ನೋಡ್ತೀವಿ, ನೂರಾರು ಜನ ನಮ್ಮನ್ನು ನೋಡ್ತಾರೆ. ಸೊ ಅದು ನಡೀತಾ ಇರ್ತದೆ, ನಿರಂತರ ಪ್ರಕ್ರಿಯೆ ಅದು. ಸೊ ಆ ಯಾವ ಕಣ್ಗಳು ಅದರಲ್ಲಿ ಸರಿ ಇಲ್ಲ ಗೊತ್ತಿಲ್ವಲ್ಲ, ಕೆಟ್ಟ ಕಣ್ಗಳು ಯಾವುದು ಅಂತ ಗೊತ್ತಿಲ್ವಲ್ಲ. ನೀವು ಸಾಮಾನ್ಯವಾಗಿ ತಮಾಷೆಗೆ ಅಥವಾ ಸಿರಸಾಗ ಒಂದ್ಸಲ ಹೇಳಿರ್ತೀರಿ ನೋಡಿ, ನೀವು ಯಾರೊಬ್ಬರು ನೀವು ಒಳ್ಳೆ ಬಟ್ಟೆ ಹಾಕೊಂಡಾಗ ಏನಪ್ಪ ಹೊಸ ಶರ್ಟ್ ಅಂದರೆ ಇಲ್ಲಪ್ಪ ಹಳೆ ಶರ್ಟ್ ಇದು ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಡ್ತೀವಿ. ಯಾಕೆಂದರೆ ಇನ್ನು ಯಾವಾಗೋ ಒಂದ್ಸಲ ಅದು ಹೊಸ ಶರ್ಟ್ ಅಂತ ಗೊತ್ತಾಗಿ ಅವ್ರು ನೋಡಿ ಹುರ್ಕೊಂಡು ನಿಮ್ಮ ಶರ್ಟ್ ಹಾಳಾಗಿ ನಿಮ್ಗೆ ಅನುಭವ ಇರುತ್ತೆ, ಅವ್ರ ಕಣ್ಣು ಸರಿ ಇಲ್ಲಪ್ಪ ಅದಕ್ಕೆ ಸುಮ್ಮನಿರು ಅಂತ ಹೇಳ್ಬಿಟ್ಟು. ಸೊ ಕೆಲವ್ರನ್ನ ನೀವು ಗುರುತಿಸಿರ್ತೀರ, ಹಲವ್ರನ್ನ ನೀವು ಬಿಟ್ಬಿಟ್ಟಿರ್ತೀರ, ಕೆಲವ್ರನ್ನ ಮಾತ್ರ ಗುರುತಿಸಿರ್ತೀರ. ಸೊ ವೇದಗಳಲ್ಲಿ ಅಂದರೆ ಇದರಲ್ಲಿ ಹೇಳ್ತಾರೆ, ಚಕ್ಷುಷೋ ಹೇತೆ, ಮನಸ್ಸೋ ಹೇತೆ, ವಾಚೋ ಹೇತೆ, ಬ್ರಹ್ಮಣೋ ಹೇತೆ. ಕೆಲವರು ಕಣ್ಣು ಸರಿ ಇರೋದಿಲ್ಲ, ಕೆಲವರು ಬಾಯಿ ಸರಿ ಇರೋದಿಲ್ಲ, ಕೆಲವರು ಮನಸ್ಸು ಸರಿ ಇರೋದಿಲ್ಲ, ಕೆಲವರು ಮಾಟಮಂತ್ರ ಮಾಡಿಸಿ ಹಾಕ್ತಾರೆ. ಸೊ ಇದೇನಾಗ್ಬಿಡುತ್ತೆ, ಅದು ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅದು ದೃಷ್ಟಿ 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 ಜಾಸ್ತಿ ಆಗ್ಬಿಡುತ್ತೆ. ಮಕರ ರಾಶಿಯವರಿಗೆ ಸಾಮಾನ್ಯವಾಗಿ ದೃಷ್ಟಿ ಯಾಕೆ ಜಾಸ್ತಿ ಆಗುತ್ತೆ ಅಂತಂದರೆ, ನಿಮ್ಮ ಸವಲತ್ತುಗಳನ್ನು ನೋಡಿ ದೃಷ್ಟಿ ಆಗ್ಬಿಡುತ್ತೆ ನಿಮಗೆ. ಯಾಕೆಂದರೆ ನೀವು ಕಷ್ಟದ ಕೆಲಸಗಳನ್ನು ಸುಲಭವಾಗಿ ಮಾಡುವ ಒಂದು ಮಾರ್ಗವನ್ನು ಕಂಡುಹಿಡ್ಕೊಂಡ್ಬಿಡ್ತೀರ. ಕಷ್ಟ, ಎಲ್ಲರೂ ಕಷ್ಟಪಟ್ಟು ಆ ಕೆಲಸ ಮಾಡ್ತಿರ್ತಾರೆ, ನೀವು ಈಸಿಯಾಗಿ ಮಾಡಿಬಿಡ್ತೀರಾ. ಕಷ್ಟದ ಕೆಲಸವನ್ನು ಸುಲಭವಾಗಿ ಮಾಡಲಿಕ್ಕೆ ಒಂದು ಅದ್ಭುತವಾದ ಮಾರ್ಗವನ್ನು ಕಂಡುಹಿಡ್ಕೊಂಡ್ಬಿಡ್ತೀರ ನೀವು. ಇದರಿಂದ ಏನಾಗ್ಬಿಡುತ್ತೆ, ಎದುರುಗಡೆ ಇರ್ತಕ್ಕಂಥ ಉರಿಗಿಷ್ಟು ನಾನು ಇಷ್ಟು ಕಷ್ಟಪಟ್ಟು ಮಾಡಿದ್ದೀನಿ, ಅವ್ನು ಈಸಿಯಾಗಿ ಮಾಡಿಬಿಟ್ನಲ್ಲ ಅದನ್ನು ಅಂತ. ಸೊ ಅದರಿಂದ ನಿಮ್ಮನ್ನು ನೋಡಿ ದೃಷ್ಟಿ ಆಗುತ್ತೆ. ಆ ದೃಷ್ಟಿ ಏನಾಗುತ್ತೆ, ನೀವು ಈಸಿಯಾಗಿ ಮಾಡಿಬಿಟ್ರಲ್ಲ ಈ ಕೆಲಸನ, ಈ ಈಸಿಯಾಗಿ ಮಾಡಿದ ಕೆಲಸದ ಪ್ರತಿಫಲ ನಿಮಗೆ ಸಿಗಬೇಕಲ್ಲ. ಅವನು ಕಷ್ಟಪಟ್ಟು ಮಾಡಿದಾಗ ಅವನಿಗೇನು ಪ್ರತಿಫಲ ಸಿಗಬೇಕಿತ್ತು, ನೀವು ಈಸಿಯಾಗಿ ಮಾಡಿದಾಗ ನಿಮ್ಗೆ ಅದೇ ಪ್ರತಿಫಲ ಸಿಗಬೇಕಾಗಿತ್ತು. ಆದರೆ ಅವನ ದೃಷ್ಟಿ ಹಾಕಿದ್ನಲ್ಲ, ಆ ಪ್ರತಿಫಲ ಢಮಾರ್ ಆಗ್ಬಿಡುತ್ತೆ ಅಥವಾ ಪ್ರಮಾಣ ಕಮ್ಮಿ ಆಗಿಬಿಡುತ್ತೆ. ಇನ್ನು ಜಾಸ್ತಿ ಬರಬೇಕಿತ್ತು ಸರ್, ನನ್ನ ಪ್ರಕಾರ ನನಗೆ 100 ರೂಪಾಯಿ ಬರಬೇಕಾಗಿತ್ತು, ನಿಮ್ಗೆ ಎಷ್ಟು ಬಂತು, ನನಗೆ ಎಷ್ಟು ಬಂತು, 60 ರೂಪಾಯಿ ಬಂತು, 40 ರೂಪಾಯಿ ಬಂತು, 50 ರೂಪಾಯಿ ಬಂತು. ತುಂಬ ಪ್ರಾಬ್ಲಮ್ ಆಗಿದೆ. ನಾನು ಹಿಂಗಾಗುತ್ತೆ ಅನ್ಕೊಂಡ್ರಲ್ಲ, ನಾನು ಈಸಿಯಾಗಿ ಇದಾಗುತ್ತೆ ಅನ್ಕೊಂಡಿದ್ದು ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಅಂದರೆ ದೃಷ್ಟಿಯಿಂದಾಗಿ ನಿಮಗೆ ಬರಬೇಕಾದ್ದು ಬರಲಿಲ್ಲ. ಯಾಕೆ ದೃಷ್ಟಿ ಆಯಿತು, ಎದುರುಗಡೆ ನನಗೆ ಹೊಟ್ಟೆ ಬರುತ್ತೆ, ನಾನು ಕಷ್ಟಪಟ್ಟು ಮಾಡ್ತಾಯಿದ್ದೀನಿ, ಇವನು ಈಸಿಯಾಗಿ ಮಾಡ್ಬಿಟ್ಟ, ಇದನ್ನು ಈ ಅಮ್ಮ ಈಸಿಯಾಗಿ ಮಾಡ್ಬಿಟ್ಲು, ಯಪ್ಪ ಈಸಿಯಾಗಿ ಮಾಡ್ಬಿಟ್ಟ, ಏನು ಇವು ಮಾತ್ರ ಸಮಸ್ಯೆನೇ ಆಗಲ್ವಲ್ಲ ಇವರಿಗೆ. ಯಾಕೆಂದರೆ ಆ ಬುದ್ಧಿವಂತಿಕೆ ಇದೆಯಲ್ಲ, ಹಾಗೂ ಅದೃಷ್ಟ, ನಿಮ್ಮ ಜೀವನದಲ್ಲಿ ಅದೃಷ್ಟ ಹೆಂಗೆ ಬರುತ್ತೆ ಅಂದರೆ, ಬರೀ ಮಾತಲ್ಲಿ ಅದೃಷ್ಟ ಬಂದ್ಬಿಡುತ್ತೆ ನಿಮಗೆ. ನೀವು ಹಿಂಗೆ ಮಾತಾಡ್ತಾ ಅನಿರೀಕ್ಷಿತವಾಗಿ ಯಾರೋ ಪರಿಚಯ ಆದರೂ ಮತ್ತೊಂದೇನೋ ಆಯಿತು, ಹಿಂಗೆ ಮಾತು ಬೆಳೆದು ಯಾರೋ ಹೊಸಬರು ಪರಿಚಯ ಆಗ್ಬಿಡ್ತಾರೆ, ಅವರೇನೋ ಒಂದು ಹೆಲ್ಪ್ ಮಾಡ್ಬಿಡ್ತಾರೆ ನಿಮಗೆ, ಅವರೇನೋ ಒಂದು ಹೊಸ ಮಾರ್ಗವನ್ನು ಕಂಡುಹಿಡಿದು ಕೊಟ್ಬಿಡ್ತಾರೆ, ನೀವು ಮತ್ತೊಂದೇನೋ ಈಸಿ ಆಗಿಬಿಡುತ್ತೆ, ಎದುರುಗಡೆ ಉರಿಯುತ್ತೆ, ನೋಡಲ್ಲ ನಾನು ಕಷ್ಟಪಡ್ತಾನೆ ಇದ್ದೀನಿ, ಅವ್ನ ಜೀವನದಲ್ಲಿ ಬೆಳ್ಕೊಂಡು ಹೋಗ್ತಾನೆ ಇದನ್ನಲ್ಲ ಅಂತ. ಸೊ ನೀವು ಅದ್ಭುತವಾದ ಮಾರ್ಗಗಳನ್ನು ಕಂಡುಹಿಡ್ಕೊಂಡು ನಿಮ್ಮ ಬುದ್ಧಿವಂತಿಕೆ ಬಳಸಿ ನೀವು ಜೀವನದಲ್ಲಿ ಎತ್ತರಕ್ಕೆ ಬೆಳೀತಾ ಇರ್ತಾರೆ. ಬಟ್ ಎದುರುಗಡೆ ಇರತಕ್ಕಂಥವನಿಗೆ ಅದು ಉರಿ ತಡ್ಕೊಳಕ್ಕಾಗಲ್ಲ, ಅವ್ನು ದೃಷ್ಟಿ ಮಾಡ್ತಾನೆ. ಆ ದೃಷ್ಟಿಗಿಂತ ನಿಮಗೆಲ್ಲ ದೃಷ್ಟಿ, ಕೆಲಸದಲ್ಲಿ ದೃಷ್ಟಿ, ಉದ್ಯೋಗದಲ್ಲಿ ದೃಷ್ಟಿ, ಪ್ರಮೋಷನ್ ಸಿಗಲ್ಲ ಅಥವಾ ಕೆಲಸನೇ ಸಿಗಲ್ಲ, ಕೈಗೆ ಬಂತು ಬಾಯಿಗೆ ಬರಲ್ಲ ಅನ್ನೋ ಥರ. ಬಿಸ್ನೆಸ್ ಮಾಡೋರಿಗೂ ಅಷ್ಟೇ, ನೀವು ಆರಾಮದಾಯಕವಾಗಿ ಬಿಸ್ನೆಸ್ ಮಾಡ್ತಾರೆ, ಎಲ್ಲರೂ ಕಷ್ಟಪಟ್ಟು ಬಿಸ್ನೆಸ್ ಮಾಡ್ತಿರ್ತಾನೆ, ಅವ್ನು ಬಂದು ದೃಷ್ಟಿ ಹಾಕ್ಬಿಟ್ಟು ನೀವು ಹೇಳ್ತೀರಪ್ಪ ನಿನಗೆ 10 ಸೇಲ್ ಮಾಡಿದೆ, ನಾನು 1 ಸೇಲ್ ಮಾಡಿದೆ ಅಂತಾನೆ. ಅವನೇನು ಹೇಳ್ತಾನೆ, ನಾನು 10 ಸೇಲ್ ಮಾಡೋದು ಒಂದೇ, ನೀನು 1 ಸೇಲ್ ಮಾಡೋದು ಒಂದೇ, ನೀನು ಚಿಕ್ಕವಡೆ ಪ್ರಾಫಿಟ್ ಇದೆ ನಿನಗೆ ಅಂತ. ಸೊ ಒಂದಿಷ್ಟು ದೃಷ್ಟಿ ಹಾಕ್ಬಿಟ್ಟು ಹೋಗ್ತಾನೆ. ಸೊ ನೀವು ನಿಮ್ಮ ಬುದ್ಧಿವಂತಿಕೆಯಲ್ಲಿ ನೀವು ವ್ಯವಹಾರ ಮಾಡ್ಕೊಂಡು ನೀವು ಲಾಭ ಮಾಡ್ಕೊಂಡ್ರು ಕೂಡ ಎದುರುಗಡೆ ಇರತಕ್ಕಂಥವ್ರು ಸಹಿಸೋಕ್ಕಾಗಲ್ಲ ಅದು. ಅದರಿಂದ ದೃಷ್ಟಿ ಆಗ್ಬಿಡುತ್ತೆ. ಆ ದೃಷ್ಟಿಯಿಂದ ಒಂದೇ ಕೊಡಬೇಕಾದ ಒಂದು ಸಾಲ ಆಮೇಲೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ, ಇಲ್ಲ ಕೊಡೋದೇ ಇಲ್ಲ ಅವ್ನು ಕೊಟ್ಟು ದುಡ್ಡು ಕೂಡ ಮತ್ತೇನೋ ಬೇರೆ ಒಂದು ವಿಚಾರಕ್ಕೆ ವೇಸ್ಟ್ ಆಗಿಬಿಡುತ್ತೆ. ಆ ದೃಷ್ಟಿಯಿಂದಾಗಿ ಸಿಕ್ಕಿದ್ದು ದಕ್ಕಲಿಲ್ಲ, ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ವಲ್ಲ ಅನ್ನೋಷ್ಟು ಬೇಸರ ಆಗುತ್ತೆ. ಸೊ ಆ ಥರದ ವಿಚಾರಗಳ ಫಲಗಳು ಸಿಗುತ್ತೆ. ದೃಷ್ಟಿಯಿಂದ ಉದ್ಯೋಗ ಹಾಳು, ವ್ಯವಹಾರ ಹಾಳು, ಆರೋಗ್ಯ ಹಾಳು. ಆರೋಗ್ಯದ ಬಹಳ ಚೆನ್ನಾಗಿದೆ. ಏನಾಗುತ್ತೆ ಅಂದರೆ, ನೀವು ಯಾವಾಗ ನೋಡ್ರು ಆರಾಮಾಗಿ ರೆಸ್ಟ್ ತಗೊಳ್ತಾ ಇರ್ತೀರ, ರೆಸ್ಟ್ ತಗೊಂಡು ಆರಾಮಾಗಿ ಕೆಲಸ ಮಾಡ್ತಿರ್ತೀರ. ಸೊ ಅದು ಎದುರುಗಡೆ ಅವನು ತುಂಬ ಹೊರದೋಗುತ್ತೆ, ಅಲ್ಲ ನಾನು ಇಷ್ಟು ಕಷ್ಟಪಟ್ಟು ಮಾಡ್ತಾಯಿದ್ದೀನಿ, ಮಲ್ಕೊಂಡೇ ಇದ್ದಾನಲ್ಲ, ಇನ್ನು ಮಲ್ಕೊಂಡು ಇಷ್ಟು ಜನ, ಇನ್ನು ಬೆಳಗ್ಗೆ ಇಷ್ಟೊತ್ತಾದರೂ ಇನ್ನೂ ಎದ್ದಿಲ್ವಾ,
ನಿಮ್ಗೆ ಸಿಗಬೇಕಾದ್ರೆ ಸಿಗ್ತಾರತ್ತಲ್ಲ, ಇವ್ನು ಬೆಳಗ್ಗೆ 6 ಗಂಟೆ ಎದ್ದಿರ್ತಾನೆ, ನೀವು 9 ಗಂಟೆ ಎದ್ದಿರ್ತೀರ, ಬಟ್ ನೀವು ಕೆಲಸ ಆಗ್ಬಿಟ್ಟಿರುತ್ತೆ, ಇವ್ನು ಕೆಲಸ ಆಗಿರಲ್ಲ. ಸೊ ಅವ್ರಿಗೆ ಉರಿ, ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಲ್ಲ, ಅವ್ನು ಈಸಿ ಮಾಡ್ಬಿಟ್ನಲ್ಲ ಅಂತ. ಸೊ ನಿಮಗೆ ನೋಡಿ 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 ಆಮೇಲೆ ಬಹು ಆಹಾರ ಪ್ರಿಯರಾಗಿರ್ತಾನೆ, ರುಚಿಯಾಗೆಲ್ಲ ತಿನ್ನುವಂಥದ್ದು. ನೀವು ಹುಡ್ಕೊಂಡು ಹೋಗಿ ಎಲ್ಲಿ ರುಚಿಯಾಗಿರೋದು ಸಿಗುತ್ತೆ ಅಂತ ನೋಡ್ಕೊಂಡು ಆರಾಮಾಗಿ ರುಚಿ ಅದನ್ನೇ ಆಹಾರವನ್ನು ತಿನ್ಕೊಂಡು ಬರ್ತೀರಲ್ಲ, ಅದು ಇನ್ನೊರ್ಗೆ ಉರಿ. ನನಗೆ ಗೊತ್ತಿಲ್ಲ ಇಷ್ಟು ಚೆನ್ನಾಗಿ ಸಿಗುತ್ತೆ ಅಂತ. ಯೋಗ ಪುರುಷರು ಎಂಥ ರುಚಿಯಾಗಿ ಊಟ ಮಾಡ್ತಾನೆ. ನಿಮ್ಮ ಊಟದ ಮೇಲೂ ಕಣ್ಣು, ನಿಮ್ಮ ಆರೋಗ್ಯದ ಮೇಲೆ ಕಣ್ಣು. ಅದರಿಂದ ಏನಾಗುತ್ತೆ, ಬೇಗ ಶುಗರ್ ಬಂದು, ಚಿಕ್ಕ ವಯಸ್ಸಲ್ಲೇ ಶುಗರ್ ಬಂದ್ಬಿಡ್ತು, ಚಿಕ್ಕ ವಯಸ್ಸಲ್ಲೇ BP ಬಂದ್ಬಿಡ್ತು, ಚಿಕ್ಕ ವಯಸ್ಸಲ್ಲೇ ಟೆನ್ಷನ್ನು, ಹೊಟ್ಟೆ ನೋವು, ಅದೇನೋ ತಿಂದೆ ಆಗಲೇ ಇಲ್ಲಪ್ಪ, ಬೇದಿ ಎತ್ಕೊಂಡ್ಬಿಡ್ತು ಅನ್ನೋ ಥರ. ಸೊ ನಿಮ್ಮ ಆಹಾರ ಪದ್ಧತಿಯಿಂದ ನೋಡ್ಕೊಂಡು ನಿಮಗೆ ದೃಷ್ಟಿ ಆಗಿಬಿಡುತ್ತೆ ಮಕರ ರಾಶಿಯವರಿಗೆ. ಆ ದೃಷ್ಟಿಯಿಂದ ಏನಾಗ್ಬಿಡುತ್ತೆ, ನಿಮಗೆ ಆರೋಗ್ಯ ಬಾಧೆ, ದೃಷ್ಟಿಯಿಂದ ಆರೋಗ್ಯ ಬಾಧೆ, ದೃಷ್ಟಿಯಿಂದ ಉದ್ಯೋಗ ಬಾಧೆ, ದೃಷ್ಟಿಯಿಂದ ವ್ಯಾಪಾರ ಬಾಧೆ, ದೃಷ್ಟಿಯಿಂದಲೇ ವಿವಾಹಾದಿ ವಿಚಾರಗಳಲ್ಲೂ ಸಹ ನೋಡ್ದ ನಮಗೆಲ್ಲ ಕಷ್ಟ ಅನ್ಕೊಂಡ್ರೆ ಇವನು ಆರಾಮ ಈಸಿಯಾಗಿ ಮದುವೆ ಆಗೋಯ್ತು, ಈಸಿಯಾಗಿ ಸೆಟ್ ಆಗೋಯ್ತು, ಅಥವಾ ಗಂಡ ಹೆಂಡತಿ ತುಂಬ ಚೆನ್ನಾಗಿದ್ದಾರೆ, ಸೆಟ್ ಆದ ಮದುವೆ ಕ್ಯಾನ್ಸಲ್ ಆಗ್ಬಿಡ್ತದೆ, ಗಂಡ ಹೆಂಡತಿ ಚೆನ್ನಾಗಿದ್ದರೆ ಜಗಳ ಶುರುವಾಗ್ಬಿಡುತ್ತೆ ದೃಷ್ಟಿ ದೋಷದಿಂದ. ನಾ ಕಡೆ ಓಡಾಡಂಗೂ ಇಲ್ಲ, ಗಂಡ ಹೆಂಡತಿ ಚೆನ್ನಾಗಿ ನಗ್ನಗ್ತಾ. ಸೊ ಅದು ಕೂಡ ದೃಷ್ಟಿ ಆಗಿಬಿಡುತ್ತೆ. ಸೊ ಇದೇನಾಗುತ್ತೆ, ಈ ವಿಚಾರಗಳನ್ನ ಮಕರ ರಾಶಿಯವರು ಅಬ್ಸರ್ವ್ ಮಾಡಬೇಕು. ಎಲ್ಲಿ ದೃಷ್ಟಿ ಹಿಂಗಾಗ್ತಾ ಇದೆ, ನನಗೆ ದೃಷ್ಟಿಯಿಂದ ಎಷ್ಟು ನಷ್ಟ ಆಗ್ತಾ ಇದೆ, ಕೈಗೆ ಬಂತು ಬಾಯಿಗೆ ಬರ್ತಾ ಇಲ್ಲ, ಶತ್ರುಗಳು ಯಾಕೆ ಜಾಸ್ತಿ ಆಗ್ತಿರ್ತಾರೆ, ನಿಮ್ಮ ಮಾತುಗಳಿಂದ ಶತ್ರುಗಳು ಜಾಸ್ತಿ ಇರ್ತಾರೆ. ನೆನ್ಪಿಟ್ಕೊಳ್ಳಿ, ನೀವು ಮಾತಾಡಿದ್ರೆ ಸಾಕು. ಯಾಕೆಂದರೆ ನೀವು ಒಂಥರ ವಿಶೇಷವಾಗಿ ಮಾತಾಡ್ತೀರಾ, ನೀವು ಶಾಲ್ ಸುತ್ಕೊಂಡು ಹೊಡಿತೀರಾ, ಚುಚ್ಚಿಬಿಟ್ಟು ಹೆಂಗೆ ಚುಚ್ತೀರಾ ನೀವು ಅಂದರೆ, ಅಪ್ಪ ಏನು ಹಿಂಗೆ ಚುಚ್ಚಿಬಿಟ್ಟ ಇವನು ಅನ್ನೋ ಹತ್ರ ಅನ್ಸುತ್ತೆ. ಏನು ಹಿಂಗೆ ಚುಚ್ಚಿಬಿಟ್ಲು ಇವಳು ಸೂಜಿ ತಗೊಂಡು. ಆ ಮಾತು ನಿಮ್ಮದು ಅಷ್ಟು ಮೊಣಚಾಗಿರುತ್ತೆ, ಅಂದರೆ ಚೂಪಾಗಿರುತ್ತೆ ನಿಮ್ಮದು, ಆ ಮಾತುಗಳು ಅಷ್ಟು ಚೂಪಾಗಿರುತ್ತೆ, ಫುಲ್ಲು ಚುತ್ರ ಚೊಯ್ಯನತ್ತೆ. ಹಂಗೇನೆ ಎದುರುಗಡೆ ಇರ್ತಕ್ಕಂಥ ನಮ್ಗೆ ಏನಾಗ್ಬಿಡುತ್ತೆ ಅಂದರೆ, ಏನಪ್ಪ ಇದು ಈ ಥರ ಚುಚ್ಚಿಬಿಟ್ನಲ್ಲ, ಈ ಥರ ಮಾತಾಡ್ಬಿಟ್ರಲ್ಲಪ್ಪ ಅಂತ. ಸೊ ಮಾತುಗಳಿಂದ ಶತ್ರುಗಳು ಜಾಸ್ತಿ ಆಗ್ತಾರೆ. ಮಕರ ರಾಶಿಯವರಿಗೆ ಶತ್ರುಗಳು ಜಾಸ್ತಿ ಆಗಲಿಕ್ಕೆ ಮೂಲ ಕಾರಣವೇ ನಿಮ್ಮ ಮಾತು. ಅದರಿಂದ ಏನಾಗುತ್ತೆ, ಅವರು ಕೂಡ ಮಾತ್ರ ನಿಮ್ಮನ್ನು ಸೋಲ್ಸಕ್ಕೆ ಹೋಗ್ತಾರೆ, ಅದಾಗಲ್ಲ. ಸೊ ಬೆನ್ನಿಗೆ ಚೂರಿ ಹಾಕ್ತಾರೆ, ನಿಮಗೆ ಸಿಗದೇ ಇರಂಗೆ ಮಾಡ್ತಾರೆ, ನಿಮಗೆ ತೊಂದರೆ ಕೊಡ್ತಾರೆ. ಸೊ ಇದು ಮಕರ ರಾಶಿಯವರು ಅಬ್ಸರ್ವ್ ಮಾಡಬೇಕು. ಸೊ ಮಾತಿನಿಂದ ನನಗೆ ಎದುರುಗಡೆ ಅವನು ಚುಚ್ಚಬಾರ್ದು, ಅವನು ತುಂಬ ಚುಚ್ಚುತ್ತೆ, ಅವನಿಗೆ ತುಂಬ. ಆಮೇಲೆ ಸೀಕ್ರೆಟ್ಸ್ ಅವನ್ನ ಆಡ್ಕೊಳ್ತೀರಾ ನೀವು, ಯಾವುದೋ ವಿಚಾರವನ್ನು, ಯಾವುದೋ ವ್ಯಕ್ತಿಯ ವಿಚಾರವಂತ ಹೇಳ್ಕೊಂಡು ಇನ್ನೊಬ್ಬನ ಮುಂದೆ ಆಡ್ಕೊಂಡಾಗ ಏನಾಗುತ್ತೆ, ಅವ್ನು ನಿಮಗೆ ಶತ್ರು ಆಗ್ಬಿಡ್ತಾನೆ. ನೋಡ್ದ ಇವನಿಗೆ ಮಾತ್ರ ಗೊತ್ತಿತ್ತು ಸೀಕ್ರೆಟ್, ಅವನು ಇವರೆಲ್ಲ ಆಡ್ಕೊಂಬಂದ್ಬಿಟ್ನಲ್ಲ ನನ್ನ ಬಗ್ಗೆ ಅಂತ. ಸೊ ನಿಮ್ಮ ಫ್ರೆಂಡು ನಿಮ್ಮ ಶತ್ರು ಆಗ್ಬಿಟ್ಟಿರ್ತಾನೆ, ನಿಮಗೆ ಗೊತ್ತೇ ಇಲ್ಲ. ಅವ್ನು ಕಾಯ್ತಾ ಇರ್ತಾನೆ ನೀವು ಎಲ್ಲಿ ಸಿಗ್ತೀರಾ ಅಂತ. ನಿಮಗೇ ಗೊತ್ತಿಲ್ಲದೆ ನಿಮ್ಮ ಫ್ರೆಂಡ್ ಶತ್ರು ಆಗ್ಬಿಟ್ಟಿದ್ದಾನೆ, ನಿಮಗೆ ಗೊತ್ತಿಲ್ಲ. ಇದು ತೀರಾ ಜಾಸ್ತಿ ಹೋದಾಗ, ಆಸ್ತಿಗಳ ವಿಚಾರಕ್ಕೆ ಹೋದಾಗ, ಬೇರೆ ಬೇರೆ ದೊಡ್ಡ ದೊಡ್ಡ ವಿಚಾರಕ್ಕೆ ಹೋದಾಗ ಮಾಟ ಮಂತ್ರದವರೆಗೂ ಹೋಗುತ್ತೆ ಇದು. ಸೊ ಮಕರ ರಾಶಿಗೆ ಇದೆಲ್ಲ ಕಾರಣಗಳು ದೃಷ್ಟಿ, ಶತ್ರು ಬಾಧೆ, ಮಾಟ ಮಂತ್ರಕ್ಕೆಲ್ಲ ಕಾಲಕ್ಕೆ ತಕ್ಕಂತೆ ಪರಿಹಾರಗಳನ್ನು ಮಾಡಿಕೊಳ್ತಕ್ಕಂಥದ್ದು ಬುದ್ಧಿವಂತಿಕೆ ಆಗುತ್ತೆ. ಕಾಲಕ್ಕೆ ತಕ್ಕಂತೆ ನಿಮ್ಮ ವ್ಯವಹಾರಗಳಲ್ಲಿ ವ್ಯತ್ಯಾಸ ಮಾಡಿ. ಯಾಕಂದರೆ ಹೊರಗಡೆಲ್ಲ ಓಡಾಡ್ತೀರಾ, ಸೀದಾ ಸಂಜೆ ಅಂತ ಮನೆಗೆ ಬಂದುಬಿಡ್ತೀರಾ, 3 ರಸ್ತೆ ಸಲ ಜಾಗ ದಾಟಿರ್ತೀರಾ, ಮತ್ತೊಂದೇನೋ ಮಾಡಿರ್ತೀರಾ, ಮತ್ತೆ ಯಾರೋ ಒಂದು ಜನ ನೋಡಿರ್ತಾರೆ, ಹಾಗೆ ಸೀದಾ ಬಂದು ಮನೇಲಿ ಸೋಫಾ ಮೇಲೆ ಮಲ್ಕೊಂಬಿಡೋದು, ಹಾಸಿಗೆ ಮೇಲೆ ಮಲ್ಕೊಂಬಿಡೋದು. ಮನೆ ಒಳಗಡೆ ಕಾಲು ತೊಳ್ಕೊಂಡೇ ಮನೆ ಒಳಗೆ ಹೋಗಬೇಕು, ಕಾಲು ತೊಳೆದೇ ಮನೆ ಒಳಗೆ ಹೋಗಲೇಬಾರ್ದು. ಇನ್ನು ಅಪಾರ್ಟ್ಮೆಂಟ್ಸು ಇತ್ಯಾದಿಗಳಿದ್ದೀವಿ, ಕಾಲು ತೊಳ್ಕೊಂಡು ಮನೆ ಹೋಗುವ ಒಂದು ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ಅನ್ನೋದೇನಾದ್ರು ನಿಮ್ಮಲ್ಲಿದ್ದರೆ ಯೋಚನೆ ಮಾಡಬೇಡಿ. ಒಂದು ಗೋಮೂತ್ರ ಅರ್ಕ ಅಂತ ಸಿಗುತ್ತೆ, ಅದನ್ನು ಮನೆ ಹೊರಗಡೆ ಇಟ್ಕೊಂಡಿರಿ, ತುಳಸಿ ಕಟ್ಟೆ ಎಲ್ಲರೂ ಪಕ್ಕದಲ್ಲಿ. ಮನೆಗೆ ಬಂದ ತಕ್ಷಣ ಚಪ್ಪಲಿ ಬಿಟ್ಟ ತಕ್ಷಣ ಹೊರಗಡೆ ಆ ಗಂಜಲ ತಗೊಂಡು ಒಂಚೂರು ಮೈ ಮೇಲೆ ಹಾಕೊಂಡು ಆಮೇಲೆ ಮನೆ ಒಳಗೆ ಹೋಗಿ, ಮನೆ ಒಳಗೆ ಹೋದ್ಕೊಂಡು ಸೀದಾ ಬಾತ್ರೂಮ್ಗೆ ಹೋಗ್ಬಿಡ್ಬೇಕು. ಹೋಗಿ ಅಲ್ಲಿ ಕೈಕಾಲು ಮುಖ ತೊಳ್ಕೊಂಡು ಆಮೇಲೆ ನೀವು ಬಂದು ಅಡುಗೆ ಮನೆಗೋ ಸೋಫಾ ಹತ್ರನೋ ಹಾಸಿಗೆಗೋ ಆಮೇಲೆ ಫಸ್ಟ್ ಸೀದಾ ಅಲ್ಲಿಗೆ ಹೋಗ್ಬಿಡೋದಲ್ಲ. ಸೊ ಆ ಅಡುಗೆ ಇದು ಬಾತ್ರೂಮಲ್ಲಿ ಕೂಡ ಒಂದು ಟೀ ಸ್ಪೂನಷ್ಟು ಅರಿಶಿನ, ಅಡುಗೆ ಅರಿಶಿನವನ್ನು ಬಕೆಟ್ನ ನೀರಿಗೆ ಹಾಕ್ಕೊಂಡು, ಅಥವಾ ಗೋಮೂತ್ರ ಅರ್ಕನ ಬಕೆಟ್ ನೀರಿಗೆ ಹಾಕ್ಕೊಂಡು ಅದರಲ್ಲಿ ಕೈಕಾಲು ಮುಖ ತೊಳಿತಕ್ಕಂಥದ್ದು ತುಂಬ ಅದ್ಭುತವಾದ ಶುದ್ಧಿ. ನಿಮಗೆ ನೆನಪಿಟ್ಕೊಳ್ಳಿ ಇದನ್ನು, ಆಯಿತಾ? ಇದ್ರ ಜೊತೆಗೆ ಈ ವಿಡಿಯೋ ಎಂಡಲ್ಲಿ ಅಥವಾ ಒಂದು ವಿಶೇಷವಾದ ಮಂತ್ರ ಹೇಳ್ತೀನಿ, ಈ ವಿಡಿಯೋ ಎಂಡಲ್ಲಿ ಒಂದು ವಿಶೇಷವಾದ ಮಂತ್ರ ಹೇಳ್ತೀನಿ. ಆ ಮಂತ್ರವನ್ನು ದಿನ ರಾತ್ರಿ ಮಲಗೋ ಮುಂಚೆ ಕೈಕಾಲು ಮುಖ ತೊಳ್ಕೊಂಡು ಒಂದು ಸಲ ಒಂದು 15-20 ಸಲ ಕೇಳ್ಕೊಂಡು ಆಮೇಲೆ ಮಲ್ಕೊಳ್ಳಿ. ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು 15-20 ಸಲ ಅದನ್ನು ಕೇಳ್ಕೊಂಡು ಆಮೇಲೆ ಹೋಗಿ. ಅದು ಅದ್ಭುತವಾಗಿ ಶರೀರ ಶುದ್ಧಿ ಮಾಡಿ ಒಂದು ರಕ್ಷಣೆಯನ್ನು ಕೊಡುತ್ತೆ ನಿಮಗೆ. ನೆಗೆಟಿವ್ ಎನರ್ಜೀಸಿಂದ ರಕ್ಷಣೆ ಕೊಡುತ್ತೆ, ಶತ್ರು ಬಾಧೆಗಳಿಂದ ರಕ್ಷಣೆ ಕೊಡುತ್ತೆ, ದೃಷ್ಟಿ ದೋಷದಿಂದ ರಕ್ಷಣೆ ಕೊಡುತ್ತೆ. ನೀವು ಕೂಡ ಆಗಾಗ ದೃಷ್ಟಿ ತೆಗೆಸ್ಕೊಳ್ತಾ ಇರಬೇಕು. ಒಂದು ತೆಂಗಿನಕಾಯಿನ ಎಲ್ಲ ಕಾಣತ್ರ 3 ಜುಟ್ಟು ತೆಗೆದು 3 ಕಣ್ಣು ಕಾಣಬೇಕು. ಆ ಥರ ಮಾಡ್ಕೊಂಡ್ರ ಮೇಲೆ 3 ಕರ್ಪೂರ ಹಚ್ಕೊಂಡು ನಿಮ್ಮನ್ನು ಎದುರುಗಡೆ ನಿಲ್ಲಿಸ್ಕೊಂಡು ಎದುರುಗಡೆ ಇರತಕ್ಕಂಥವ್ರು ದೃಷ್ಟಿ ತೆಗಿಬೇಕು ನಿಮಗೆ. ಈಗ ಬುಧವಾರ
ಆಮೇಲೆ ಶನಿವಾರ, ಮಂಗಳವಾರ, ಈ ವಾರಗಳಲ್ಲಿ, ಆಮೇಲೆ ಷಷ್ಠಿ, ಅಷ್ಟಮಿ, ಅಮಾವಾಸ್ಯೆ ಈ ತಿಥಿಗಳಲ್ಲಿ ನಿಮಗೆ ತೆಂಗಿನಕಾಯಿ ಮೇಲೆ ಕರ್ಪೂರ ಹಚ್ಕೊಂಡು ನಿವಾಳಿಸ್ಬಿಟ್ಟು ಒಡೆದಾಕೋದು ಕೂಡ ದೃಷ್ಟಿ ಹೋಗುತ್ತೆ. ಲಿಂಬೆಹಣ್ಣ ನೀಟಾಗಿ ನಿವಾಳಿಸ್ಬಿಟ್ಟು ನಿಮಗೆ ಎಡಗಾಲಿನ ಇಮ್ಮಡಿಯಲ್ಲಿ ಒತ್ತಿ ಅದನ್ನು ಅಪ್ಪಚ್ಚಿ ಮಾಡಿ ಅದನ್ನು ಮತ್ತೆ ಲಿಂಬೆಹಣ್ಣು ತೆಗೆದು ಹಿಂಗೆ 2 ಭಾಗ ಮಾಡಿ ಹಿಂಗೆ ಬಿಸಾಕಬೇಕು. ನಿಮಗೆ ನಿವಾಳಿಸಿದಂಥ ಲಿಂಬೆಹಣ್ಣನ್ನು ಅದನ್ನು ಕೂಡ ಮಾಡ್ಬೋದು. ಇಲ್ಲ ಕುಂಕುಮದ ನೀರನ್ನು ನಿಮಗೆ ಹಾಣ ಅಂತೀವಿ, ಅದನ್ನು ಕುಂಕುಮದ ನೀರಲ್ಲಿ ನಿಮಗೆ ಆರತಿ ಥರ ಮಾಡಿ ಹೊರಗಡೆ ತೊಗೊಂಡೋಗಿ ಚೆಲ್ಬೋದು. ಮಾಡ್ತಾ ಇರ್ಬೇಕು, ಅದನ್ನು ಮಾಡಿಸ್ತಾ ಇರಬೇಕು. ತುಂಬ ಇಂಪಾರ್ಟೆಂಟ್. ಒಂದು ಕಾಯಿ ಸಿಪ್ಪೆ ಇತ್ಯಾದಿಗಳೇನಾದ್ರು ಬೆಂಕಿ ಹಚ್ಕೊಂಡು ಒಂದು ಮೂಲೆಯಲ್ಲಿ ಕಲ್ಲುಪ್ಪು, ಒಣಮೆಣಸು, ಆಮೇಲೆ ಬಿಳಿ ಸಾಸಿವೆ ಇದು 3 ಮುಷ್ಟಿಯಲ್ಲಿ ಇಟ್ಕೊಂಡು ನಿಮಗೆ ನಿವಾಳಿಸ್ಬಿಟ್ಟು ಆ ಬೆಂಕಿಗೆ ಹಾಕ್ಬಿಟ್ರೆ ಚಟ 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 ಅನ್ಸುತ್ತದೆ, ನಿಮಗೆ ದೃಷ್ಟಿ ಕಡಿಮೆ ಆಗಿಬಿಡುತ್ತೆ. ತಾಯಿ ಮಾಡಬಾರ್ದು, ದೃಷ್ಟಿ ತೆಗಿಬಾರ್ದು. ಮತ್ತು ಯಾವ ದೃಷ್ಟಿ ತೆಗೆದ್ರೂ ಹೋಗುತ್ತೆ. ಊಟ ಮಾಡುತ್ತೆ, ಮಗು ಊಟ ಮಾಡ್ತಾ ಇಲ್ಲ, ಅರ್ಧಂಬರ್ಧ ಊಟ ಮಾಡಿ ಬಿಟ್ಬಿಡ್ತಾ ಇದೆ ಅಂದರೆ ಅರ್ಧ ತಿಂದಿರೋ ಎಂಜಲ್ ಇರುತ್ತಲ್ಲ ಅದನ್ನೇ ಒಂದು ಮುಷ್ಟಿ ಎತ್ಕೊಂಡು ಆ ಮಗುಗೆ ನೀವು ಅದೇ ಬಟ್ಲಿಗೆ ಹಾಕಿ ತೊಗೊಂಡೋಗಿ ಹೊರಗಡೆ ಚೆಲ್ಬಿಟ್ರು ಕೂಡ ನೆಕ್ಸ್ಟ್ ಊಟ ಕರೆಕ್ಟಾಗಿ ಮಾಡುತ್ತೆ ಮಗು, ಆಯ್ತಲ್ವ. ಸೊ ದೃಷ್ಟಿಯಿಂದ ಆಗುತ್ತೆ. ನೆಗೆಟಿವ್ ಎನರ್ಜಿಸ್ ಏನು ನಮಗೆ ಗೊತ್ತಿಲ್ಲದಂಗೆ ಹಂಗಾಗಿರುತ್ತೆ. ಇನ್ನು ಶತ್ರುಬಾಧೆ, ಮಾಟಮಂತ್ರ ಅಥವಾ ದೃಷ್ಟಿದೋಷಕ್ಕೆ ಪವರ್ಫುಲ್ ಪರಿಹಾರ ನಾವು ಮಾಡ್ತಾ ಇರ್ತಕ್ಕಂಥದ್ದು, ಆ ವಿಶೇಷ ಪರಿಹಾರ ಏನಪ್ಪ ಅಂತಂದರೆ ಬಹಳ ಪ್ರಮುಖವಾಗಿ ಕರುಂಗಾಲಿ ಮಾಲೆ. ವೀಕ್ಷಕರೇ, ನೀವು ಇನ್ಸ್ಟಾಗ್ರಾಮ್ನಲ್ಲಿ, ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ನೋಡಿರಬಹುದು ಕರುಂಗಾಲಿ ಮಾಲೆ. ಕರುಂಗಾಲಿ ಮಾಲೆ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಇರಬಹುದು, ರಾಜಕೀಯದಲ್ಲಿ ಪೊಲಿಟಿಷಿಯನ್ಸ್ ಇರಬಹುದು, ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ ಇರಬಹುದು, ಭಾಳಷ್ಟು ಜನ ಧಾರಣೆ ಮಾಡ್ಕೊಳ್ತಕ್ಕಂಥ ಅದ್ಭುತವಾದಂತಹ ಮಾಲೆ ಅಂದರೆ ಕರುಂಗಾಲಿ ಮಾಲೆ. ಈ ಕರುಂಗಾಲಿ ಅನ್ನುವಂಥದ್ದು ಒಂದು ವುಡ್, ಅದು ಒಂದು ಮರ, ಅದು ಮರದ ಒಳಗಡೆ ಬರತಕ್ಕಂಥ ತೋಡದು ಕಪ್ಪು ಬಣ್ಣದಲ್ಲಿ ಬರುತ್ತೆ. ಈ ಕರುಂಗಾಲಿ ಮಾಲೆಯನ್ನು ನಿಮಗೆ ಈ ಹಿಂದೆಯೂ ಸಹ ನಾನೊಂದ್ಸಲ ಹೋಮ ಮಾಡಿ ಕೊಟ್ಟಿದ್ದೆ, ಎನರ್ಜೈಸ್ ಮಾಡಿ ಕೊಟ್ಟಿದ್ದೆ. ವಿಚಾರ ಏನಪ್ಪ ಅಂದರೆ ಒರಿಜಿನಲ್ ಕರುಂಗಾಳಿ ಸಿಗ್ತಕ್ಕಂಥದ್ದು ಭಾಳ ಕಷ್ಟ, ಟಫ್ ಅದು. ಸೊ ಅದನ್ನು ಪ್ರೊಕ್ಯೂರ್ ಮಾಡ್ಕೋಬೇಕು, ಅಂದರೆ ಶೇಖರಣೆ ಮಾಡಿ ಇಟ್ಕೊಳ್ಬೇಕು. ಶೇಖರಣೆ ಮಾಡ್ಕೊಂಡು ಅದನ್ನು ಮಾಲೆ ಮಾಡಿಸಿ ಅದನ್ನು ಇದು ಮಾಡಬೇಕು. ಸೊ ನಿಮಗೆ ನನ್ನ ಹತ್ರ ಔಟ್ ಆಫ್ ಸ್ಟಾಕ್ ಕರುಂಗಾಲಿ ಮಾಲೆನೇ ಇಲ್ದಂಗೆ ಆಗ್ಬಿಟ್ಟಿತ್ತು ಹಿಂದಿನ ಸಲ. ಸೊ ಈ ಮತ್ತೆ ಪುನಃ ನಾನು ಈ ಕರುಂಗಾಲಿ ಮಾಲೆನ ಮತ್ತೆ ಒರಿಜಿನಲ್ ಕರುಂಗಾಲಿ ಬೀಡ್ಸ್ನ ತಗೊಬಂದು ಅದಕ್ಕೆ ಮತ್ತೆ ಮಾಲೆ ಮಾಡಿಸಿ ರೆಡಿ ಮಾಡಿಸಿ ಈಗ ವಿತ್ ಫುಲ್ ಸ್ಟಾಕ್ ರೆಡಿ ಇದ್ದೀನಿ. ಈ ಕರುಂಗಾಲಿ ಒರಿಜಿನಲ್ ಕರುಂಗಾಲಿ ಮಾಲೆ, ಯಾಕೆಂದರೆ ಬಹಳಷ್ಟು ಜನ ಒರಿಜಿನಲ್ ಕರುಂಗಾಲಿ ಮಾಲೆ ಸಿಗದೆ ಬಹಳ ಕಷ್ಟಪಡ್ತಾರೆ. ಸೊ ನಾನು ಏನು ಮಾಡಿದ್ರೆ ಈ ಬಾರಿ ಒರಿಜಿನಲ್ ಕರುಂಗಾಲಿ ಮಾಲೆಗನ್ನು ಮತ್ತೆ ಪುನಃ ಈ ಹಿಂದೆ ಕೊಟ್ಟಂಗೆ ಮತ್ತೆ ಪುನಃ ಒರಿಜಿನಲ್ ಕರುಂಗಾಲಿ ಮಾಲೆಗನ್ನು ಒಂದು ಶೇಖರಣೆ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಷಡ್ದ್ರವ್ಯ ಮಹಾಸುದರ್ಶನ ಹೋಮ, ಈ ಮಾಟ ಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ ಯಾವುದೇ ಇದ್ರೂ ಕೂಡ ಏನು ಹೋಮ ಮಾಡೋದು ಹೇಳಿ? ಸುದರ್ಶನ ಹೋಮವನ್ನು ಮಾಡ್ತಾರೆ. ಸುಷ್ಟು ದರ್ಶನಂ ಸುದರ್ಶನಂ ಅಂತ ಅದ್ಭುತವಾಗಿ, ಅದು ಏನೋ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ, ಅದು ಶಕ್ತಿ ಸುದರ್ಶನದ್ದು. ಸೊ ಅದರಿಂದ ಅದ್ಭುತವಾದಂತಹ ಸುದರ್ಶನ, ಷಡ್ದ್ರವ್ಯ ಸುದರ್ಶನ, 6 ವಿಧದ ವಿಶೇಷವಾದಂತಹ ದ್ರವ್ಯಗಳನ್ನು ಬಳಸಿ ಷಡ್ದ್ರವ್ಯ ಮಹಾಸುದರ್ಶನ ಹೋಮವನ್ನು ಈ ಅಮಾವಾಸ್ಯೆ ದಿವಸ ಮಾಡ್ತಾ ಇದ್ದೇವೆ. ಸೊ ಆ ಷಡ್ದ್ರವ್ಯ ಮಹಾಸುದರ್ಶನ ಹೋಮದಲ್ಲಿ ಈ ಕರುಂಗಾಲಿ ಒರಿಜಿನಲ್ ಕರುಂಗಾಲಿ ಮಾಲೆಯನ್ನು ಎನರ್ಜೈಸ್ ಮಾಡ್ತೇವೆ, ತುಂಬ ಶಕ್ತಿ ತುಂಬುತ್ತೇವೆ ಅದರಲ್ಲಿ. ಅಷ್ಟೇ ಅಲ್ಲ, ಈ ದೃಷ್ಟಿ ಅನ್ನುವಂಥದ್ದು ಆಗಲೇ ಹೇಳಿದೆ. ಈಗ ಷಷ್ಠಿ, ಅಷ್ಟಮಿ ಇತ್ಯಾದಿಗಳಲ್ಲಿ ಏನು ದೃಷ್ಟಿ ತಕ್ಕೊಳ್ಳಿ ಅಂತಲೋ ಅಥವಾ ಬೇರೆ ಬೇರೆ ಪರಿಹಾರಗಳನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಿ ಅಂತನೋ ಭಾಳಷ್ಟು ಜನಕ್ಕೆ ಮಾಡೋಕ್ಕೆ ಆಗಲ್ಲ. ಅಯ್ಯೋ ನೀವು ಹೇಳಿದ ಐಟಮ್ಗಳು ಎಲ್ಲಿಂದ ಹುಡ್ಕೊಂಬರಲಿ ಇವರು ಅನ್ನೋರು ಅಂತಾರೆ ಇರ್ತಾರೆ. ಎಲ್ಲ ಐಟಮ್ ಸಿಗುತ್ತೆ ಬಟ್ ಮಾಡೋರಿಲ್ಲ ಅಂತ ಹೇಳ್ತಾರೆ, ಅಥವಾ ಟೈಮ್ ಇಲ್ಲ ಅನ್ನೋರು ಇರ್ತಾರೆ, ಮರ್ತೋಯ್ತು ಅನ್ನೋರು ಇರ್ತಾರೆ. ಅದರ ದೃಷ್ಟಿಯಿಂದ ಮಾತ್ರ ಅನುಭವಿಸ್ತಾ ಇರ್ತಾರೆ. ಒಂದು ಏನು ಇಲ್ಲದೆ ಆರಾಮಾಗಿ ಏನಾದ್ರು ಪರಿಹಾರ ಇಲ್ವಾ ಅಂತ ಕೇಳಿದ್ರೆ ನೋಡಿ, ಕುದೃಷ್ಟಿ ಪರಿಹಾರ ಮಂತ್ರ ಅಂತಲೇ ಒಂದು ವಿಶೇಷವಾದ ಮಂತ್ರ ಇದೆ. ಕೆಟ್ಟ ದೃಷ್ಟಿಯನ್ನು ಪರಿಹಾರ ಮಾಡುವಂತಹ ಮಂತ್ರ ಅದು. ಆ ಮಂತ್ರವನ್ನು ಹೇಳಿ ಮತ್ತೆ ಪುನಃ ಇದೇ ಅಮಾವಾಸ್ಯೆ ದಿವಸ ಮಂಗಳವಾರ ಕುದೃಷ್ಟಿ ಪರಿಹಾರ ಮಂತ್ರ ಹೋಮವನ್ನು ಮಾಡಿ ಅದರಲ್ಲೂ ಈ ಒಂದು ಕರುಂಗಾಲಿ ಮಾಲೆಯನ್ನು ಎನರ್ಜೈಸ್ ಮಾಡ್ತೇವೆ. ಕುದೃಷ್ಟಿ ಪರಿಹಾರ ಹೋಮ, ಷಡ್ದ್ರವ್ಯ ಮಹಾಸುದರ್ಶನ ಹೋಮಗಳಲ್ಲಿ ಈ ಒಂದು ಅದ್ಭುತವಾದಂತಹ ಕರುಂಗಾಲಿ ಮಾಲೆ ಎನರ್ಜೈಸ್ ಆಗುತ್ತೆ. ನೀವು ಧಾರಣೆ ಮಾಡಿಕೊಂಡ್ರೆ ಸಾಕು, ಮತ್ತೆ ಏನೇ ಮರ್ತೋಗ್ಬಿಟ್ರು ಪರವಾಗಿಲ್ಲ. ನಾನು ಹೇಳಿದಂಥ ಈ ಹೇಳ್ತಂತ ಸಿಂಪಲ್ ಪರಿಗಳು ಏನೇ ಮರ್ತೋದ್ರೂ ಪರವಾಗಿಲ್ಲ, ಅದನ್ನು ಧಾರಣೆ ಮಾಡಿಕೊಂಡ್ರೆ ಸಾಕು. ನಿಮ್ಮ ಆಹಾರ ಪದ್ಧತಿಗಳಿಗಾಗಲಿ, ಮೈಲಿಗೆ ಇತ್ಯಾದಿ ಯಾವುದೇ ಟೆನ್ಷನ್ಗಳು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಬರೀ ಧಾರಣೆ ಮಾಡ್ಕೊಂಡ್ರೆ ಸಾಕು. ಇದನ್ನು ಆ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಣೆಯಲ್ಲಿರುತ್ತೆ, ಕುತ್ತಿಗೆಯಲ್ಲಿ ಈ ಕರುಂಗಾಲಿ ಮಾಲೆ ಇರುತ್ತೆ. ಕೇವಲ ಷಡ್ದ್ರವ್ಯ ಮಹಾಸುದರ್ಶನ ಹೋಮ ಹಾಗೂ ಕುದೃಷ್ಟಿ ಪರಿಹಾರ ಮಂತ್ರ ಹೋಮ ಅಷ್ಟೇ ಅಲ್ಲ, ಮಹಾಕಾಲ ಭೈರವೇಶ್ವರ ಹೋಮದಲ್ಲಿ ಈ ಒಂದು ಅದ್ಭುತವಾದ ಕರುಂಗಾಲಿ ಮಾಲೆಗೆ ಎನರ್ಜೈಸ್ ಮಾಡ್ತಾ ಇದ್ದೇವೆ. ಮಹಾಕಾಲ ಭೈರವೇಶ್ವರನ ಮಂತ್ರ ಹೋಮದಲ್ಲಿ. ಅದರಿಂದ ಕಾಲಭೈರವೇಶ್ವರ ಹೋಮದಲ್ಲಿ ಕರುಂಗಾಲಿ ಮಾಲೆಗೆನ್ನ ಮಂಗಳವಾರದ ದಿವಸ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತೇವೆ. ಅದನ್ನು ನೀವು ಧಾರಣೆ ಮಾಡ್ಕೊಳ್ಳೋದೇ ಅದ್ಭುತವಾದಂಥ ಪರಿಹಾರ ಅದು.
ಯಾವುದೇ ಮಾಟ ಮಂತ್ರ. ಯಾಕೆಂದರೆ ಶತ್ರುವನ್ನ ಮನಸ್ಸನ್ನು ಹಿಡ್ಕೊಳ್ಳೋದೇ ಕಷ್ಟ ಆಗ್ಬಿಡೋದಂಥ ಪರಿಸ್ಥಿತಿ. ವ್ಯಕ್ತಿ ಹಿಡ್ಕೋಬೋದು, ವ್ಯಕ್ತಿ ಮನಸ್ಸನ್ನು ಹಿಡ್ಕೊಳ್ಳೋಕ್ಕಾಗಲ್ಲ. ನೀವು ಏನೇ ಅಭಿವೃದ್ಧಿ ಆದರೂ ದೃಷ್ಟಿ ಆಗುತ್ತೆ ಅಂದರೆ ಫಸ್ಟ್ ಕರುಂಗಾಲಿ ಮಾಲೆ ಕುತ್ತಿಗೆಯಲ್ಲಿ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಭಾಳಷ್ಟು ಜನ ಕೊಟ್ಟಿದ್ದೀನಿ, ಭಾಳಷ್ಟು ಜನ ಪಾಸಿಟಿವ್ ರಿಸಲ್ಟ್ಸನ್ನು ಹೇಳಿದ್ದಾರೆ ಕೂಡ. ಇನ್ನು ನೆಕ್ಸ್ಟ್ ಯಾವಾಗ ಮಾಡ್ತಾರೆ, ನಂಗೆ ಇನ್ನೂ ಬೇಕು, ನನ್ನ ಹೆಂಡತಿಗೂ ಬೇಕು, ನನ್ನ ಮಕ್ಕಳಿಗೂ ಬೇಕು, ನನಗೂ ಬೇಕು, ಮನೇಲಿ ಎಲ್ಲರಿಗೂ ಒಂದೊಂದು ಹಾಕ್ಕೊಂಡ್ಬಿಡ್ತೀವಿ, ನಂಗೆ ತುಂಬ ರಕ್ಷಣೆ ಸಿಗುತ್ತೆ ಇದರಲ್ಲಿ ಅಂತ. ಇದಕ್ಕಿನ್ನ ಪವರ್ಫುಲ್ ಆಗಿರತಕ್ಕಂಥದ್ದು ಅಂತಂದ್ರೆ ನಾವು ವ್ಯಾಘ್ರನೇತ್ರ ರತ್ನ ಮಾಲೆ ಬೆಳ್ಳಿಯಲ್ಲಿ ಕಟ್ಸ್ಬಿಟ್ಟು ನಾವು ಎನರ್ಜೈಸ್ ಮಾಡಿಕೊಂಡು 6, 7, 8 ಸಾವಿರ ರೂಪಾಯಿ ಖರ್ಚು ಮಾಡಬೇಕಾಗತ್ತೆ ಒಂದು ಮಾಲೆ ಮೇಲೆ. ಅದ್ರ ಬದಲಾಗಿ ನೀವು ಸಿಂಪಲ್ಲಾಗಿ ನಾವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡ್ರೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳು, ಷಡ್ದ್ರವ್ಯ ಮಹಾಸುದರ್ಶನ ಹೋಮ, ಮಹಾಕಾಳಭೈರವೇಶ್ವರ ಹೋಮ, ಜೊತೆಗೆ ಕುದೃಷ್ಟಿ ಪರಿಹಾರ ಹೋಮ, ಅಷ್ಟೇ ಅಲ್ಲ, ಈ ದೃಷ್ಟಿ ದೋಷದಿಂದ ಮಾಟಮಂತ್ರ ಇತ್ಯಾದಿಗಳಿಂದಾಗಿ ನಿಮಗೆ ಮದುವೆ ಸೆಟ್ ಆಗ್ತಾ ಇದೆ, ಕ್ಯಾನ್ಸಲ್ ಆಗ್ತಾ ಇದೆ, ಮದುವೆ ಫಿಕ್ಸ್ ಆಗ್ತಾ ಇಲ್ಲ, ಜಗಳ ಮನಸ್ತಾಪಗಳಾಗ್ತಾ ಇದೆ, ನಾವು ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಥವಾ ಮದುವೆ ಆಗೋಗಿದೆ, ಗಂಡ ಹೆಂಡತಿ ತುಂಬ ಜಗಳ, ಈ ಮಾಟಮಂತ್ರ ದೃಷ್ಟಿ ದೋಷದಿಂದನೇ ಕರುಂಗಾಲಿ ಮಾಲೆಯನ್ನು ಸ್ವಯಂವರ ಪಾರ್ವತಿ ಹೋಮದಲ್ಲಿ ಎನರ್ಜೈಸ್ ಮಾಡ್ತಾ ಇದ್ದೇವೆ. ಗುರುಬಲ ಇಲ್ಲ, ಗುರುಬಲ ಬೇಕು ಅಥವಾ ಗುರುಬಲ ಇದೆ, ಕೆಲಸ ಮಾಡ್ತಾ ಇಲ್ಲ, ಗುರುಶಾಂತಿ ಹೋಮ, ಅಷ್ಟಮ ಶನಿ, ಪಂಚಮ ಶನಿ, ಸಾಡೆ ಸಾತಿ, ಯಾವುದೇ ರೀತಿಯಾದಂತಹ ಶನಿಪೀಡೆ ಇದ್ರೂ ಪರಿಹಾರಕ್ಕೆ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮ ಅದ್ಭುತವಾದ ಒರಿಜಿನಲ್ ಕರುಂಗಾಲಿ ಮಾಲೆಯನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಸೊ ಜಸ್ಟ್ ಮಾಲೆಯನ್ನು ಧಾರಣೆ ಮಾಡಿಕೊಂಡು ಹೋಮದ ಭಸ್ಮ ಕುಂಕುಮ ಹಣೆಯಲ್ಲಿ ಇಟ್ಕೊಂಡ್ರು ಸಾಕು. ಸಿಂಪಲ್ ಪರಿಹಾರವನ್ನು ಹೇಳ್ತಾ ಇದ್ದೀನಿ. ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ಮಂಗಳವಾರ ಬೆಳಗ್ಗೆ ಅಮಾವಾಸ್ಯೆ ಲೈವಲ್ಲಿ ನಾನೇ ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಮಾಡೋದು ನೀವು ಕೇಳಿಸ್ಕೊಳ್ಬೋದು, ನೋಡ್ಬೋದು ಅದನ್ನು. ಹಾಗೂ 10:30 ಆಚೆಗೆ ಹೋಮಗಳು ಲೈವ್ ಇರುತ್ತೆ. ಎಲ್ಲ ಹೋಮಗಳು ಲೈವಲ್ಲಿ ನೋಡಬಹುದು. ಪ್ರಸಾದ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಬುಧವಾರ ದಿವಸ ಇದರಿಂದ ಕಳಿಸ್ಕೊಟ್ಬಿಡ್ತೇವೆ. ಎಷ್ಟು ಸಿಂಪಲ್ ಆಗಿ ವಿಚಾರಗಳನ್ನು ಮಾಡಿಕೊಡ್ತೇವೆ. ಸೊ ಅದರಿಂದ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ, ವಿಳಾಸ ಎಲ್ಲ ಸ್ಕ್ರೀನ್ ಕಡೆ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಈ ಬಾರಿ ಮತ್ತೆ ಮಿಸ್ ಮಾಡಿಕೊಂಡ್ರೆ ಮತ್ತೆ ಪುನಃ ನಂಗೆ ಒರಿಜಿನಲ್ ಕರುಂಗಾಲಿ ಬೀಡ್ಸ್ನ ಶೇಖರಣೆ ಮಾಡೋದು, ಅದನ್ನು ಕೊಡೋದು ಬಹಳ ಕಷ್ಟ ಆಗಿಬಿಡುತ್ತೆ. ಸೊ ಆದ್ದರಿಂದ ಮತ್ತೆ ಇನ್ಯಾವಾಗ ಮಾಡ್ತೀವಿ ನಂಗೆ ಗೊತ್ತಿಲ್ಲ. ಸೊ ಬೇಗ ಈ ಹೋಮಗಳಲ್ಲಿ ಎನರ್ಜೈಸ್ ಮಾಡಿದಂತಹ ಕರುಂಗಾಲಿ ಮಾಲೆಯೇ ಪವರ್ಫುಲ್ಲು. ಅದು ಹೋಮಲ್ಲಿ ಎನರ್ಜೈಸ್ ಮಾಡಿ ನಿಮ್ಮ ಹೆಸರಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಟ್ಟಾಗ, ನೀವು ಧಾರಣೆ ಮಾಡ್ಕೊಂಡಾಗ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂತ ನೀವು ಯೋಚನೆ ಮಾಡ್ಕೊಳ್ಳಿ. ಯಾಕೆಂದರೆ ನಿಮಗೆ ಬೇರೆ ಎಲ್ಲೇ ಕರುಂಗಾಲಿ ಮಾಲೆ ಸಿಕ್ಕಿದ್ರು ಕೂಡ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಇಷ್ಟೆಲ್ಲ ಹೋಮಗಳು ಮಾಡಿ ನಿಮಗೆ ಕೊಡೋದು ಸಾಧ್ಯತೆಗಳಿಲ್ಲ, ಅದು ಈ ಒಂದು ದರಕ್ಕೆ. ಸೊ ಅದರಿಂದಾಗಿ ದಯವಿಟ್ಟು ಈ ಅವಕಾಶವನ್ನು ಮಿಸ್ ಮಾಡ್ಕೊಳ್ಬೇಡಿ. ಪ್ರತಿಯೊಬ್ಬರಿಗೂ ತಿಳಿಸಿ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ತಿಳಿಸಿ, ಪ್ರತಿಯೊಬ್ಬರಿಗೂ ತಿಳಿಸಿ ಈ ಥರ ವಿಶೇಷವಾಗಿ ಒಂದು ಹೋಮವನ್ನು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಹೋಮಗಳನ್ನು ಮಾಡಿ, ಕುದೃಷ್ಟಿ ಪರಿಹಾರ ಹೋಮ, ಷಡ್ದ್ರವ್ಯ ಸುದರ್ಶನ ಹೋಮ, ಕಾಲಭೈರವೇಶ್ವರ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶನಿ ಸಹಿತ ಮಹಾನವಗ್ರಹ ಶಾಂತಿಗಳಲ್ಲಿ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದಾರೆ. ಕರುಂಗಾಲಿ ಮಾಲೆಯನ್ನು ಧಾರಣೆ ಮಾಡಿಕೊಳ್ಳೋಣ ಅಂತ ಹೇಳಿ. ಸೊ ಪ್ರತಿಯೊಬ್ಬರಿಗೂ ತಿಳಿಸಿ ಈ ವಿಚಾರವನ್ನು. ಬೇಗ ಏನು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ವಿಡಿಯೋನ ಶೇರ್ ಮಾಡಿ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಯಾಕೆಂದರೆ ಲೈವಲ್ಲಿ ನೀವು ಹೋಮಗಳನ್ನು ನೋಡಬೇಕು. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಲಿಕ್ಕೂ ಸಹ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಹ್ರೀಂ ಸ್ಫುರ ಸ್ಫುರ ಪ್ರಸ್ಫುರ ಪ್ರಸ್ಫುರ ಘೋರ ಘೋರ ತರತನ ರೂಪ ಚಟ ಚಟ ಪ್ರಚಟ ಪ್ರಚಟ ಕಹ ಕಹ ವಮ ವಮ ಬಂಧ ಬಂಧ ಘಾತಯ ಘಾತಯ ಹುಂಫಟ್. ಓಂ ಹ್ರೀಂ ಸ್ಫುರ ಸ್ಫುರ ಪ್ರಸ್ಫುರ ಪ್ರಸ್ಫುರ ಘೋರ ಘೋರ ತರತನ ರೂಪ ಚಟ ಚಟ ಪ್ರಚಟ ಪ್ರಚಟ ಕಹ ಕಹ ವಮ ವಮ ಬಂಧ ಬಂಧ ಘಾತಯ ಘಾತಯ ಹುಂಫಟ್. ಓಂ ಹ್ರೀಂ ಸ್ಫುರ ಸ್ಫುರ ಪ್ರಸ್ಫುರ ಪ್ರಸ್ಫುರ ಘೋರ ಘೋರ ತರತನ ರೂಪ ಚಟ ಚಟ ಪ್ರಚಟ ಪ್ರಚಟ ಕಹ ಕಹ ವಮ ವಮ ಬಂಧ ಬಂಧ ಘಾತಯ ಘಾತಯ ಹುಂಫಟ್. ಓಂ ಅಘೋರಾಯ ನಮಸ್ತುಭ್ಯಂ ಘೋರಾಘೋರಧರಾಯ ಚ ಘೋರ ಮೃತ್ಯುವಿನಾಶಾಯ ಅಘೋರಾಯ ನಮೋ ನಮಃ. ಓಂ ಭೂತ ಪ್ರೇತ ಪಿಶಾಚಾದೀನ್ ಭಕ್ಷಯಂತಂ ಮಹಾಪ್ರಭುಂ ಏವಂ ಧ್ಯಾತ್ವಾ ಜಪೇನ್ನಿತ್ಯಂ ರಕ್ಷೋಹಾಗ್ನಿಂ ಸಮಾಹಿತಃ.